ವಿದ್ಯಾರ್ಥಿಗಳೇ, 7ನೇ ತರಗತಿ ಗಣಿತ, ಅದರಲ್ಲಿ ನಾವು ಪೂರ್ಣಾಂಕಗಳು ಅನ್ನೋ ಪಾಠದ ಅಭ್ಯಾಸ 1.1ರ 8 ಮತ್ತು 9ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 8ನೇ ಲೆಕ್ಕ, ಇಲ್ಲಿ ಕೊಟ್ಟಿರುವ ಎ ಮತ್ತು ಬಿ ಬೆಲೆಗಳಿಗೆ ಎ ಮೈನಸ್ ಆಫ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆಗುತ್ತದೆ ಎಂಬುದನ್ನು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಏನಂತ ಪರೀಕ್ಷಿಸಬೇಕಂತೆ? ಎ ಮೈನಸ್ ಬ್ರಾಕೆಟ್ ಮೈನಸ್ ಆಫ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಈಗ ನಾವೇನು ಮಾಡೋಣ, ಇವೆರಡನ್ನೂ ಕಂಡುಹಿಡಿದು ಬಿಡೋಣ. ಎ ಜಾಗದಲ್ಲಿ ಮೊದಲನೇದು ಏನಿದೆ, 21 ಇದೆ, ಅದನ್ನು ಬರ್ಕೊಳ್ಳೋಣ. ಮೈನಸ್ ಬ್ರಾಕೆಟ್ ಮೈನಸ್ ಬಿ ಜಾಗದಲ್ಲಿ 18 ಇದೆ, ಇಸ್ ಈಕ್ವಲ್ ಟು ಎ ಅಂತಂದರೆ 21 ಪ್ಲಸ್ ಬಿ ಅಂತಂದರೆ 18. ಸೊ ಈಗ ನೋಡಿ, 21 ಮೈನಸ್ ಇಂಟು ಮೈನಸ್ ಪ್ಲಸ್ 18 ಇಸ್ ಈಕ್ವಲ್ ಟು 21 ಪ್ಲಸ್ 18. ಸೊ ಈಗ 21 18 ಕೂಡಿದ್ರೆ ಎಷ್ಟಾಗುತ್ತೆ ನೋಡಿ, 1 8 9 2 1 3 39 ಇಸ್ ಈಕ್ವಲ್ ಟು ಇಲ್ಲೂ ಸಹ 39. ಸೊ ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್, ಅಂದರೆ ಎಡಬದಿ ಇಸ್ ಈಕ್ವಲ್ ಟು ಬಲಬದಿ ಅಂತ ಇದು ಸಾಧಿಸಂಗೆ ಆಯಿತು. ಅದೇ ರೀತಿ ಎರಡನೇ ಲೆಕ್ಕನೂ ಮಾಡೋಣ. ಇದು ಇಲ್ಲೂ ಸಹ ಏನು ಕಂಡೀಷನು, ಎ ಮೈನಸ್ ಆಫ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಸಾಧನೆ ಮಾಡಬೇಕು. ಎ ಜಾಗದಲ್ಲಿ ಏನಿದೆ, 118 ಇದೆ, ಅದನ್ನು ಬರ್ಕೊಳ್ತೀನಿ. ಮೈನಸ್ ಆಫ್ ಮೈನಸ್ ನೋಡಿ 125. ಇಲ್ಲಿ ಎ ಅಂದರೆ 118 ಪ್ಲಸ್ ಬಿ ಅಂದರೆ 125. ಸೊ ಇಲ್ಲಿ 118 ಮೈನಸ್ ಇಂಟು ಮೈನಸ್ ಪ್ಲಸ್ 125 ಇಸ್ ಈಕ್ವಲ್ ಟು 118 ಪ್ಲಸ್ 125. ಈಗ ನೋಡಿ, 8 5 13ಕ್ಕೆ 3 10ಕ್ಕೆ 1 1 1 2 2 2 4, ಇಲ್ಲಿ 1 1 2 243, ಇಲ್ಲೂ ಸಹ 243. ಸೊ ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪರೀಕ್ಷೆ ಮಾಡಲಾಗಿದೆ ಅಂತ. ಇನ್ನು 3ನೇ ಲೆಕ್ಕ ಮತ್ತು 4ನೇ ಲೆಕ್ಕ ಈ ಪೇಜಲ್ಲಿ ಸೇಮ್, ಇಲ್ಲೂ ಅಷ್ಟೇ. ಎ ಮೈನಸ್ ಬ್ರಾಕೆಟ್ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಪ್ರೂವ್ ಮಾಡಬೇಕು. ಎ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ, 75 ಕೊಟ್ಟಿದ್ದಾರೆ. ಮೈನಸ್ ಬ್ರಾಕೆಟ್ ಮೈನಸ್ ಬಿ ಅಂದರೆ 84 ಇಸ್ ಈಕ್ವಲ್ ಟು ಎ ಅಂದರೆ 75 ಪ್ಲಸ್ ಬಿ ಅಂದರೆ 84. ಇಲ್ಲಿ 75 ಮೈನಸ್ ಇಂಟು ಮೈನಸ್ ಪ್ಲಸ್ 84, ಇಲ್ಲಿ 75 ಪ್ಲಸ್ 84, 5 4 9 7 8 15, ಅಲ್ಲಿಗೆ 159 ಆಯಿತು. ಕರೆಕ್ಟಾ? ಇಲ್ಲೂ ಸಹ 159, ಇದು ಸಹ ಬರುತ್ತೆ. ಸೊ ಅಲ್ಲಿಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್, ಅಂದರೆ ಎಡಬದಿ ಇಸ್ ಈಕ್ವಲ್ ಟು ಬಲಬದಿ ಅಂತೇಳಿ ಅಲ್ಲಿಗೆ ಪ್ರೂವ್ ಮಾಡ್ದಂಗೆ ಆಯ್ತು, ಅದಕ್ಕೆ ಸರಿಯಾಗತ್ತೆ ಅಂತ. ಇನ್ನು 4ನೇ ಲೆಕ್ಕ ಕೊಟ್ಟಿದ್ದಾರೆ. ಇಲ್ಲೂ ಸಹ ಏನು ಕಂಡೀಷನು, ಎ ಮೈನಸ್ ಬ್ರಾಕೆಟ್ ಮೈನಸ್ ಆಫ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಪ್ರೂವ್ ಮಾಡಬೇಕು. ಎ ಜಾಗದಲ್ಲಿ ಏನಿದೆ, 28 ಇದೆ, ಬ್ರಾಕೆಟ್ ಮೈನಸ್ ಬಿ ಅಂದರೆ 11 ಇಸ್ ಈಕ್ವಲ್ ಟು ಎ ಅಂದರೆ 28 ಪ್ಲಸ್ ಬಿ ಅಂದರೆ 11. 28 ಮೈನಸ್ ಇಂಟು ಮೈನಸ್ ಪ್ಲಸ್ 11 ಇಸ್ ಈಕ್ವಲ್ ಟು 28 ಪ್ಲಸ್ 11. 8 1 9 2 1 3, ಅಲ್ಲಿಗೆ 39, ಇಲ್ಲೂ ಸಹ ಇಸ್ ಈಕ್ವಲ್ ಟು 39. ಸೊ ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಅಲ್ಲಿಗೆ ಈ 8ನೇ ಲೆಕ್ಕ ಮುಗಿದಂಗಾಗುತ್ತೆ. ಇನ್ನು 9ನೇ ಲೆಕ್ಕ ಏನಿದೆ ಅಂತ ನೋಡೋಣ. ಮುಂದಿನ ಹೇಳಿಕೆಗಳು ಸರಿಯಾಗುವಂತೆ ದೊಡ್ಡ ಅಥವಾ ಚಿಕ್ಕ ಅಥವಾ ಇಸ್ ಈಕ್ವಲ್ ಟು ಚಿಹ್ನೆಗಳನ್ನು ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಲೆಕ್ಕ ಕೊಟ್ಟಿದ್ದಾರೆ, -8 ಪ್ಲಸ್ ಬ್ರಾಕೆಟ್ ಆಫ್ -4 ಅಂತ. ಈಗೇನು ಮಾಡೋಣ, ಇದು ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ. -8 ಇಲ್ಲಿ ಪ್ಲಸ್ ಇಂಟು -4, ಕರೆಕ್ಟಾ? ಇಲ್ಲೂ ಸಹ ನೋಡಿ -8, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 4, ಕರೆಕ್ಟಾ? ಬ್ರಾಕೆಟ್ ಹಾಗೆ ಇರುತ್ತೆ. ಇಲ್ಲಿ ನೋಡಿ -8 -4 ಸಜಾತಿ ಚಿಹ್ನೆ, ಏನು ಮಾಡಬೇಕು, ಕೂಡಬೇಕು, ಹೌದಾ? ಸೊ ಕೂಡಿದ್ರೆ 12 ಬರುತ್ತೆ, -12. ಇಲ್ಲಿ ನೋಡಿ 8ರಲ್ಲಿ 4 ಹೋದರೆ 4, ಎಂಥ ಚಿಹ್ನೆ, ಯಾವ ಚಿಹ್ನೆ, ದೊಡ್ಡ ಸಂಖ್ಯೆ, ಇಲ್ಲಿ 8 ಇದೆ, 8ರ ಪಕ್ಕ ಮೈನಸ್ ಇದೆ, ಸೊ ಹಾಗಾಗಿ -4. ಸೊ ಹಾಗಾಗಿ ಇಲ್ಲಿ ಬ್ರಾಕೆಟಲ್ಲಿ ಏನು ಹಾಕ್ಬೇಕು ಹೇಳ್ರಿ, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು? ಸೊ -12 ದೊಡ್ಡದು, -4 ದೊಡ್ಡದು. ಋಣ ಚಿಹ್ನೆಯಲ್ಲಾದರೆ ನೋಡಿ ಯಾವುದು ಚಿಕ್ಕ ಸಂಖ್ಯೆ ಇರುತ್ತೋ, ಅಂದರೆ ಮೈನಸ್ಸಲ್ಲಿ ನಾನು ಹೇಳ್ತಾ ಇರೋದು, ಅದು ದೊಡ್ಡದು. ಸೊ ಹಾಗಾಗಿ -4 ಅನ್ನೋದು ದೊಡ್ಡದು. ಅಂದರೆ ಈ ಸಂಖ್ಯಾ ರೇಖೆಯಲ್ಲಿ ಎಡಬದಿಯಲ್ಲಿ ಹೋಗ್ತಾ ಇದ್ದಂಗೆ ಸಂಖ್ಯೆ ಏನಾಗುತ್ತೆ, ಅದರ ಬೆಲೆ ಕಮ್ಮಿ ಆಗುತ್ತೆ. ಹಾಗಾಗಿ -4 ಅನ್ನೋದು ಫಸ್ಟ್ ಬರೋದ್ರಿಂದ ಇಲ್ಲಿ ಇದು ದೊಡ್ಡದು ಅಂತ ಈಗ ಹಾಕಬೇಕಾಗತ್ತೆ ನಾವು, ರೈಟ್. ಇನ್ನು ಅದೇ ರೀತಿ 2ನೇ ಲೆಕ್ಕ ಮಾಡೋಣ. -3 ಪ್ಲಸ್ 7, ಇಲ್ಲಿ -19, ಇಲ್ಲಿ 15 -8 ಪ್ಲಸ್ ಇಂಟು ಮೈನಸ್ -9.
ಇಲ್ಲಿ ನೋಡಿ -3 -19 +7 ಅಂದರೆ ಮೈನಸ್ ಇರ್ತಕ್ಕಂಥ ಒಂದು ಕಡೆ ಬರ್ಕೊಂಡೆ ಅಂತ. ಸೊ ಇಲ್ಲಿ 15 ನೋಡಿ 8 9 ಕೂಡಿದ್ರೆ 17 ಆಗುತ್ತೆ, -17. ಈಗ ನೋಡಿ ಇದು 19 ಮತ್ತು 13 ಕೂಡಿದ್ರೆ 22 ಆಗುತ್ತೆ. ಎಂಥ 22? -22 ಆಗುತ್ತೆ. ಇದು 15ರಲ್ಲಿ 17 ಅಂದರೆ 17ರಲ್ಲಿ 15 ಹೋದರೆ 2. ಎಂಥ 2? ದೊಡ್ಡ ಸಂಖ್ಯೆ ಯಾವುದು? 17. 17 ಪಕ್ಕ ಮೈನಸ್ ಇದೆ, ಹಂಗಾಗಿ -2. ಇಲ್ಲಿ 22ರಲ್ಲಿ 7 ಕಳೆಯೋಣ, ಅಂದರೆ 12ರಲ್ಲಿ 7 ಹೋದರೆ 5 ಮತ್ತು 1 ಡೈರೆಕ್ಟ್ ಮಾಡ್ಬೋದು, 15 ಬರುತ್ತೆ. ಎಂಥ 15? -15. ಸೊ ಹಾಗಾಗಿ ಇದರಲ್ಲಿ ಯಾವ್ದು ದೊಡ್ಡದು? -2 ದೊಡ್ಡದು, -15 ದೊಡ್ಡದು? -2 ದೊಡ್ಡದು. ಸೊ ಹಾಗಾಗಿ ಚಿಹ್ನೆನ ನಾವು ಈ ರೀತಿ ಹಾಕಬೇಕಾಗತ್ತೆ. ಇನ್ನು ಮೂರನೇ ಲೆಕ್ಕ 23 - 41 + 11. ಇಲ್ಲಿ ಬ್ರ್ಯಾಕೆಟ್ ಅಂದರೆ ಬಾಕ್ಸ್ ಆ ಕಡೆ 23 - 41 - 11 ಅಂತಿದೆ. ಸೇಮ್ ಈಗ ನೋಡಿ 23 ಫಸ್ಟು ಪ್ಲಸ್ಸಿನ ಬರ್ಕೊಳ್ಳೋಣ, ಆಮೇಲೆ 41 ಈ ಕಡೆ ಬರ್ಕೊಳ್ತೀನಿ. ಇದು 23. ಈಗ ನೋಡಿ ಎರಡೂ ಕಡೆ ಮೈನಸ್ ಇರೋದ್ರಿಂದ 41 - 11 ಕೂಡಿದ್ರೆ 1 1 2 ಕರೆಕ್ಟಾ? ಮತ್ತು ಇದು 4 1 5, ಅಲ್ಲಿಗೆ 52 ಆಗುತ್ತೆ. ಇದು 23 11 ಕೂಡಿದ್ರೆ ನೋಡಿ ಎಷ್ಟಾಯಿತು? 34 ಆಯಿತು ಕರೆಕ್ಟಾ? 3 1 4, ಇಲ್ಲಿ 3 34 ಆಯಿತು, -41. ಇಲ್ಲಿ 23ರಲ್ಲಿ ಅಂದರೆ ಡೈರೆಕ್ಟ್ ಇನ್ನೊಂದು ಸ್ಟೆಪ್ ನಾನು ಬರ್ಕೊಳ್ತೀನಿ. ನೋಡಿ ಈಗ 41ರಲ್ಲಿ 34 ಹೋದರೆ ಹೌದಾ? ಈ ಕಡೆ ಇಲ್ಲಿ ಮಾಡೋಣ. 41ರಲ್ಲಿ 34 ಹೋದರೆ ಡೈರೆಕ್ಟ್ ಮಾಡ್ಬೋದು ನೀವು ಅಲ್ವಾ? 11ರಲ್ಲಿ 4 ಹೋದರೆ 7, ಇಲ್ಲಿ 0, ಅಲ್ಲಿಗೆ ಎಷ್ಟು ಉಳಿತು? 7 ಉಳಿತು. ಎಂಥ 7? -7. ಕಾರಣ ದೊಡ್ಡ ಸಂಖ್ಯೆ 41, 41 ಪಕ್ಕ 7 ಇದೆ. ಇಲ್ಲಿ 52ರಲ್ಲಿ ನೋಡಿ 23 ಹೋದರೆ ಹೌದಾ? 12ರಲ್ಲಿ 3 ಹೋದರೆ 9, ಇಲ್ಲಿ 4ರಲ್ಲಿ 2 ಹೋದರೆ 2, 29 ಬರುತ್ತೆ. ಎಂಥ 29? ಸೊ -29. ಸೊ ಹಾಗಾಗಿ ಯಾವುದು ದೊಡ್ಡದು? -29 ದೊಡ್ಡದು, -7 ದೊಡ್ಡದು? -7 ದೊಡ್ಡದು. ಸೊ ಹಾಗಾಗಿ -7 ದೊಡ್ಡದು ಅಂತ ಹಾಕೋಣ. ಅದೇ ರೀತಿ ಡಿ ಲೆಕ್ಕ ಮಾಡೋಣ. 39 ಪ್ಲಸ್ -24 -15, ಇಲ್ಲಿ ಬಾಕ್ಸ್ ಆ ಕಡೆ 36 ಪ್ಲಸ್ -52 ಮೈನಸ್ ರಾಕೆಟ್ -36 ಅಂತಿದೆ. ಈಗ ಫಸ್ಟ್ ಏನು ಮಾಡ್ಕೊಳ್ಳೋಣ? 39 ಪ್ಲಸ್ ಇಂಟು ಮೈನಸ್ -24 ಕರೆಕ್ಟಾ? ಇಲ್ಲಿ -15, ಇಲ್ಲಿ 36 ಪ್ಲಸ್ ಇಂಟು ಮೈನಸ್ -52, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 36 ಕರೆಕ್ಟಾ? ಈಗ ನೋಡಿ 39 ಇವೆರಡು ಮೈನಸ್ ಇರೋದ್ರಿಂದ ಕೂಡೋಣ. 5 4 9, 2 1 3, ಅಲ್ಲಿಗೆ 39 ಬಂತು. ಎಂಥ 39? -39 ಬಂತು. ಇಲ್ಲಿ 36 ಈ ಕಡೆ ಪ್ಲಸ್ 36 ಈ ಕಡೆ ಹಾಕೊಳ್ಳೋಣ, -52. ಈ ಕಡೆ ನೋಡಿ ಪ್ಲಸ್ 36 -36 ಕೂಡಿದ್ರೆ 0 ಬರುತ್ತೆ. ಇಲ್ಲಿ 36 72, 72ರಲ್ಲಿ 52 ಕಳೆಯೋಣ. ಅಲ್ಲಿಗೆ ಕಳೆದ್ರೆ ಎಷ್ಟಾಗುತ್ತೆ ನೋಡಿರಿ? 2ರಲ್ಲಿ 2 ಹೋದರೆ 0, 7ರಲ್ಲಿ 5 ಹೋದರೆ 2, ಎಂಥ 2? ಪ್ಲಸ್ 20 ಆಗುತ್ತೆ. ಸೊ ಹಂಗಾಗಿ ಈಗ ಇದರಲ್ಲಿ ಯಾವ್ದು ದೊಡ್ಡದು? 20 ದೊಡ್ಡದೋ 0 ದೊಡ್ಡದೋ? ಸೊ 20 ದೊಡ್ಡದು. ಸೊ ಹಂಗಾಗಿ ಬ್ರಾಕೆಟನ್ನು ಈ ಕಡೆ ಹಿಂಗೆ ಹಾಕ್ಬೇಕು ನಾವು ಲೆಕ್ಕ ಮಾಡಿ. ರೈಟ್, ಕೊನೆ ಲೆಕ್ಕ ಈ -231 ಪ್ಲಸ್ 79 ಪ್ಲಸ್ 51, ಈ ಬ್ರಾಕೆಟ್ ಆ ಕಡೆ -399 ಪ್ಲಸ್ 159 ಪ್ಲಸ್ 81 ಅಂತಿದೆ. ಈಗ 231 ನೋಡಿ ಪ್ಲಸ್ ಇರೋದಕ್ಕಂಥದ್ದು ಇವೆರಡನ್ನು ಕೂಡಿಬಿಡೋಣ. 79 51 ನಾವು ಕೂಡಿಬಿಡೋಣ. ನೋಡಿ 9 1 10 ಆಗುತ್ತೆ, 10 1 8 8 5 13, 130 ಆಯ್ತಿದು. ಇಲ್ಲಿ -399 ಪ್ಲಸ್ ಇಲ್ಲಿ 8 9 1 10ಕ್ಕೆ 0, 10 1 6 8 14 ಅಥವಾ 10 1 240. ಈಗ ನೋಡಿ 130ರಲ್ಲಿ 231 ಕಳೆದ್ರೆ ಇಲ್ಲಿ ನೋಡಿ 231, ಇಲ್ಲಿ 130 ಕಳೆಯೋಣ. 1 3ರಲ್ಲಿ 3 ಹೋದರೆ 0, 2ರಲ್ಲಿ 1 ಹೋದರೆ 1, 101. ಎಂಥ 101? -101. ಕಾರಣ ದೊಡ್ಡ ಸಂಖ್ಯೆ 231, ಅದರ ಪಕ್ಕ ಮೈನಸ್ ಇದೆ. ಇಲ್ಲಿ ನೋಡಿ ಇಲ್ಲಿ 399ರಲ್ಲಿ 240 ಕಳೆದ್ರೆ ನೋಡಿರಿ 9ರಲ್ಲಿ 0 ಹೋದರೆ 9 ಕರೆಕ್ಟಾ? ನೆಕ್ಸ್ಟ್ 9ರಲ್ಲಿ 4 ಹೋದರೆ 5, 9ರಲ್ಲಿ 4 ಹೋದರೆ 5, ನೆಕ್ಸ್ಟು 3ರಲ್ಲಿ 2 ಹೋದರೆ 1, ಎಂಥದ್ದು? 159. ಈಗ 101 ದೊಡ್ಡದೋ ಅಂದರೆ -101 ದೊಡ್ಡದೋ -159 ದೊಡ್ಡದೋ?
ಸಂಖ್ಯೆ ಚಿಕ್ಕದಾಗಿರಬೇಕು ಋಣಾಂಕದಲ್ಲಿ. ಹಾಗಾಗಿ -101 ಅನ್ನೋದು ದೊಡ್ಡದಿದೆ. ಸೊ ಹಾಗಾಗಿ ನಾವು ಇದನ್ನು ಈ ರೀತಿ ಹಾಕೋಣ, ಗ್ರೇಟರ್ ದೆನ್ ಸಿಂಬಲ್ ಹಾಕಿದ್ರೆ ಈ ಲೆಕ್ಕ ಮುಗಿಯುತ್ತೆ.